ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಬನ್ನಿ ಫಸ್ಟು ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಏನೇನು ಆಗಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ಪಂದನ ಅಂದ್ರೆ ಏನು, ಸ್ಪಂದನ ಅಂದ್ರೆ ಯಾರು ಅನ್ನೋ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಅವ್ನ ವಿಚಾರಕ್ಕೆ ಬಂದ್ರು ಅವ್ನು ಸ್ಟ್ಯಾಂಡ್ ತಗೊಳ್ದೇ ಇರೋದು ನಾನು ನೋಡಿದ್ದೀನಿ. ಎಸ್, ನೋಡಿದ್ರಲ್ಲ, ಇಲ್ಲಿ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಸ್ಪಂದನ ವರ್ಸಸ್ ಮಾಳು, ಹೋಗೋದು ಯಾರು? ನೀವು ಹೇಳಿ ವೀಕ್ಷಕರೇ, ಯಾರು ಹೋಗಬಹುದು, ಯಾವ ಕಾರಣಕ್ಕೆ ಇಲ್ಲಿ ಹೋಗಬಹುದು ಅಂತಂದ್ಬಿಟ್ಟು ನೋಡಿ. ಫಸ್ಟ್ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಸ್ಪಂದನ ಮತ್ತೆ ಮಾಳು ನಿಮ್ಮಿಬ್ಬರಲ್ಲಿ ಒಬ್ರು ಮನೆಯಿಂದ ಈಗ ಹೊರಗಡೆ ಹೋಗ್ತೀರಾ ಅಂತ ಅಂದ್ಬಿಟ್ಟು. ಸೇಮ್ ಬಿಗ್ ಬಾಸ್ ಸೀಸನ್ 11 ಕೂಡ ಮೋಕ್ಷಿತಾ ಅವರು ಮತ್ತೆ ಇಲ್ಲಿ ಇವರೆಲ್ಲರೂ ಕೂಡ ಸೇಮ್ ಇದೇ ರೀತಿ ಮಾಡಿದ್ರು. ಅವಾಗ ಇಲ್ಲಿ ಅದೊಂದು ಪ್ರ್ಯಾಂಕ್ ಎಲಿಮಿನೇಷನ್ ಆಗಿತ್ತು, ಇವಾಗ ಇಲ್ಲಿ ರಿಯಲ್ ಎಲಿಮಿನೇಷನ್ ಅಷ್ಟೇ. ಇವಾಗ ಸೇಮ್ ಕಿಚ್ಚ ಸುದೀಪ್ ಸರ್ ಹೇಗೆ ಕೇಳ್ತಿದ್ರು, ಯಾರು ಹೋಗಬೇಕು, ಯಾರು ಉಳಿಬೇಕು, ಯಾವ ಕಾರಣಕ್ಕೆ ಉಳಿಬೇಕು ಅವರು, ಮತ್ತೆ ಯಾವ ಕಾರಣಕ್ಕೆ ಹೋಗಬೇಕು, ಹೋಗೋದಾದ್ರೆ ಯಾವ ಕಾರಣಕ್ಕೆ ಹೋಗಬೇಕು, ಉಳ್ಕೊಳ್ಳೋದಾದ್ರೆ ಯಾವ ಕಾರಣಕ್ಕೆ ಉಳ್ಕೋಬೇಕು ಅಂತ ಕೇಳ್ತಿದ್ರಲ್ಲ, ಸೇಮ್ ಅದೇ ರೀತಿ ಇಲ್ಲಿ ಕೇಳಿದ್ದಾರೆ ಬಿಗ್ ಬಾಸ್ ಅವರು ಕೂಡ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು, ಸ್ಪಂದನ ಅಂದ್ರೆ ಏನು, ಸ್ಪಂದನ ಅಂದ್ರೆ ಯಾರು ಅನ್ನೋದು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಅಂತ ಇಲ್ಲಿ ಹೇಳಿದ್ರು. ಇದು ಪ್ಲಸ್ ಆಗಿ ಹೇಳಿದ್ರ ಅಥವಾ ಮೈನಸ್ ಆಗಿ ಹೇಳಿದ್ರ ಗೊತ್ತಿಲ್ಲ ಗಿಲ್ಲಿಯವರು. ಯಾಕಂದ್ರೆ ಪ್ರೋಮೋ ನೋಡಿದ ತಕ್ಷಣ ಏನಪ್ಪ ಯಾವಾಗಲೂ ಕೂಡ ಸ್ಪಂದನ ಅವ್ರ ಜೊತೆ ಇಲ್ಲಿ ಕಳ್ಳೆ ಪುಟ್ಟಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಇರ್ತಾರೆ, ಈ ರೀತಿಯಾಗಿ ಹೇಳ್ಬಿಟ್ರ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನ್ಸುತ್ತೆ. ಎಪಿಸೋಡ್ ನೋಡೋಣ, ಆ ನಂತರ ಯಾವೊಂದು ವಿಚಾರಕ್ಕೆ ಇದನ್ನ ಹೇಳಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅಂದ್ರೆ ಬೇರೆಯವ್ರಿಗೆ, ಮನೆಯವ್ರ ಎಲ್ರಿಗೂ ಕೂಡ ಸ್ಪಂದನ ಅಂದ್ರೆ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಅವ್ರು ಇದ್ರೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರ, ಬೇರೆಯವ್ರಿಗೆ ಎಲ್ರಿಗೂ ಕೂಡ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು. ಇಲ್ಲ ಅಂದ್ರೆ ಇಷ್ಟು ದಿವಸ ಆಗಿದೆ ಸ್ಪಂದನ ಅವ್ರು ಏನಂತಾನೆ ಅವ್ರಿಗೆ ಇಲ್ಲಿ ಕ್ಲಾರಿಟಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರ ಅಂತ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ. ಒಟ್ನಲ್ಲಿ ಎಲ್ರದ್ದು ಕೂಡ ಆಟಗಳು ಯಾವ್ಯಾವ ರೀತಿ ಇಲ್ಲಿ ಬದಲ ಆಗಿದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಕೆಲವೊಬ್ರು ಬರೀ ಒಂದೇ ಆಂಗಲ್ ಅಲ್ಲಿ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಅಂದ್ರೆ ಈ ವೀಕ್ದು ಅಷ್ಟೇ. ಬಟ್ ಫಸ್ಟ್ ಡೇ ಇಂದನೂ ಕೂಡ ಇಲ್ಲಿ ತಗೋಬೇಕಾಗತ್ತೆ. ಆಲ್ಮೋಸ್ಟ್ ಆಗಿ ಇಲ್ಲಿ ಯಾರು ಸ್ಟ್ರಾಂಗು, ಯಾರು ವೀಕು, ಮತ್ತೆ ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ಬರ್ಬೇಕಾಗುತ್ತೆ. ಬರೀ ಗೇಮ್ ಒಂದು ಆಡಿದ ತಕ್ಷಣ ಇಲ್ಲಿ ಕನ್ಫರ್ಮ್ ಬಿಗ್ ಬಾಸ್ ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೀವು ಸೂರಜ್ ಅವ್ರನ್ನ ತಗೊಳ್ಬೋದು. ಅವ್ರು ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು, ಬಟ್ ಕೆಲವೊಂದು ವಿಚಾರ ಏನಿರುತ್ತೆ ಆ ಒಂದು ವಿಚಾರ ಒಂದೇ ಕಡೆ ಸ್ಟಕ್ ಆಗಿದ್ರು, ಅದಕ್ಕೋಸ್ಕರ ಅವರು ಇಲ್ಲಿ ಹೊರಗಡೆ ಬಂದಿದ್ದು. ಇಲ್ಲಿ ಧನುಷ್ ಅವ್ರು ಹೇಳ್ತಾರೆ, ಅವ್ನ ವಿಚಾರಕ್ಕೆ ಬಂದ್ರು ಅವನು ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಸ್ಪಂದನ ಅವ್ರು ಇರ್ಬೇಕಾ, ಇಲ್ಲಿ ಮಾಳೂರು ಇರ್ಬೇಕಾ ಅಂತ ಕೇಳಿದ್ರೆ ಮಾಳೂರು ಹೋಗ್ಬೇಕು ಅಂತಾನೆ ಇಲ್ಲಿ ಹೇಳಿದ್ದಾರೆ ಅಂತ ಕಾಣಿಸುತ್ತೆ ಧನುಷ್ ಅವರು. ಅವ್ರ ವಿಚಾರ ಬಂತು ಅಂದ್ರೆ ಅವರು ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ಇಲ್ಲಿ ಧನುಷ್ ಅವರು ಹೇಳಿದ್ರು. ಹೌದು, ಅದು 100% ಸತ್ಯ ಅಂತಾನೆ ಹೇಳ್ಬೋದು. ಕೆಲವೊಂದು ವಿಚಾರದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮಾಳುವವ್ರನ್ನ ಎಲ್ರ ಜೊತೆ ಒಟ್ಟಿಗೆ ಬೆರೆಯಲ್ಲ. ಕೆಲವೊಂದು ಸಮಯದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಇಲ್ಲಿ ಯಾರಾದ್ರೂ ಕರೆದ್ರೆ ಮಾತ್ರನೇ ಅವ್ರ ಹತ್ರ ಕುತ್ಕೊಂಡು ಹೋಗಿ ಮಾತಾಡ್ತಾರೆ. ಬಟ್ ಕೆಲವೊಬ್ರು ಸ್ಪರ್ಧಿಗಳು ನೀವು ನೋಡಿದಾಗ ಅವ್ರ ಎಲ್ರ ಜೊತೆನೂ ಕೂಡ ಇಲ್ಲಿ ಬೆರೀತಾ ಇರ್ತಾರೆ. ಆದ್ರೆ ರಾಶಿಕಾ ಅವರು, ಸೂರಜ್ ಅವರು ಈ ರೀತಿ ಮಾಡ್ಕೊಂಡೆ ಅವರೊಂದು ಆಟನ ಇಲ್ಲಿ ಹಾಳು ಮಾಡ್ಕೊಂಡ್ರು. ಈಗ ಮೊದಲಿ ಒಬ್ರು ಹೇಳ್ತಾರೆ, ಅವ್ರ ಗ್ರಾಫ್ ನನಗೆ ಸೇಮ್ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಸ್ಪಂದನ ಅವ್ರದ್ದು ಅಷ್ಟೇ, ಮತ್ತೆ ಮಾಳು ಅವ್ರದ್ದು ಅಷ್ಟೇ, ಗ್ರಾಫ್ ಅಂತೂ ಇಲ್ಲಿ ಹೈ ಆಗಿಲ್ಲ. ಈ ಹಿಂದಿನ ವಿಡಿಯೋದಲ್ಲೇ ಕೂಡ ಇದ್ರ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ, ಯಾರ್ಯಾರ ಗ್ರಾಫ್ ಎಷ್ಟಿತ್ತು ಅಷ್ಟರಲ್ಲೇ ಇದೆ. ಕೆಲವೊಬ್ರು ಗ್ರಾಫ್ ಅಂತೂ ಹೈ ಆಗಿದೆ, ಕೆಲವೊಬ್ರು ಗ್ರಾಫ್ ಇಲ್ಲಿ ಕಡಿಮೆ ಕೂಡ ಇಲ್ಲಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದ. ಸೇಮ್ ಅದೇ ರೀತಿ ಇಲ್ಲೂ ಕೂಡ ಇಲ್ಲಿ ನಡೆದಿದೆ. ಅಂದ್ರೆ ಯಾರು ಹೋಗ್ಬೇಕು, ಯಾರು ಉಳಿಬೇಕು ಅಂತ ಕೇಳಿದಾಗ ಇಲ್ಲಿ ರಕ್ಷಿತ್ ಅವ್ರು ಸೇವ್ ಆಗಿರೋದು. ಎಲ್ಲರೂ ಕೂಡ ಆಲ್ಮೋಸ್ಟ್ ಆಗಿ ಸೂರಜ್ ಅವ್ರು ಹೋದ್ಮೇಲೆ ಇನ್ನು ಯಾರ್ಯಾರು ನಾಮಿನೇಟ್ ಆಗಿದ್ರು ಅಂತ ನೋಡ್ತಿದ್ವಿ. ಆದ್ರೆ ಪ್ರೋಮೋದಲ್ಲೇ ಇಲ್ಲಿ ತೋರಿಸಿದರೆ ಇವರಿಬ್ಬರಲ್ಲಿ ಒಬ್ರು ಹೋಗೋದು ಕನ್ಫರ್ಮ್ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಅಂದ್ರೆ ಇವರಿಬ್ಬರಲ್ಲಿ ಯಾರು ಒಬ್ರು ಹೋಗ್ತಾರೆ, ಯಾವ ಕಾರಣಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ಬೇಕಿದೆ. ಕೆಲವೊಬ್ರು ಗ್ರಾಫ್ ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ, ಸ್ಪಂದನ ಅವ್ರದ್ದು, ಮಾಳು ಅವ್ರದ್ದು ತಗೊಂಡ್ರೆ, ಮಾಳು ಅವರು ಮನೆಯವ್ರು ಎಲ್ರ ಜೊತೆನೂ ಕೂಡ ಇಲ್ಲಿ ಬೆರೀತಲ್ಲ. ಮೇನ್ ಆಗಿ ಅವ್ರದ್ದು ಇಲ್ಲಿ ಮೈನಸ್ ಆಗ್ತದೆ ಅಂತಾನೆ ಇಲ್ಲಿ ಹೇಳ್ಬೋದು. ಆದ್ರೆ ಸ್ಪಂದನ ಅವರು ನೋಡಿ, ಗೇಮ್ ಒಂದು ವಿಚಾರ ಬಿಟ್ಬಿಟ್ಟು ಎಲ್ರ ಜೊತೆ ಇಲ್ಲಿ ಬೆರೀತಾರೆ. ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದ್ರೆ ಎಂಟರ್ಟೈನ್ಮೆಂಟ್ ಕೂಡ ಇಲ್ಲಿ ಮಾಡ್ತಾರೆ. ಆಲ್ಮೋಸ್ಟ್ ಆಗಿ ಇಲ್ಲಿ ಅವರು ಸೀರಿಯಲ್ ಮಾಡಿರೋ ಕಾರಣ ತುಂಬಾ ಜನ ಅವ್ರನ್ನ ಇಷ್ಟಪಡೋರು ಕೂಡ ಇಲ್ಲಿ ಇದ್ದಾರೆ. ಬಟ್ ಬೈತಿರೋದೇನಪ್ಪ ಅಂತಂದ್ರೆ, ಗೇಮ್ ಅಂದ್ರೆ ಬಿಗ್ ಝೀರೋ. ಇವರು ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ, ಫೇವರಿಸಮ್ ಮಾಡ್ತಾ ಇದ್ದಾರಾ ಅಂದ್ರೆ ಇದ್ರ ಅಂತೆಗಳನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಅವ್ರಿಗಂತೂ ಇಲ್ಲಿ ಫ್ಯಾನ್ ಫಾಲೋವರ್ಸ್ ಅಂತೂ ಇದ್ದೇ ಇದ್ದಾರೆ. ಮತ್ತೆ ಇಲ್ಲಿ ಮಾಡುವವರೆಗೂ ಕೂಡ ಇಲ್ಲಿ ಅಷ್ಟೇ. ಅಂದ್ರೆ ಉತ್ತರ ಕರ್ನಾಟಕದ ಮಂದಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಕೆಲವೊಬ್ರು ಒಂದು 10-15% ಜನಗಳು ಇಲ್ಲಿ ಬೈಯೋರು ಕೂಡ ಇಲ್ಲಿ ಇದ್ದಾರೆ. ಮಾಳುವವರು ಏನ್ ಮಾಡ್ತಾ ಇದ್ದಾರೆ, ಕಳೆದ ಸತಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ತಗೊಳ್ಳೋದಾದ್ರೆ ಹನುಮಂತ್ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಪೈಪೋಟಿ ಕೊಟ್ಟಿದ್ರು, ಅವರು ಕೂಡ ಇಲ್ಲಿ ಗೆದ್ದಿದ್ರು. ಆದ್ರೆ ಮಾಳುವವರಿಂದ ಆ ತರ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಇವನ್ ನೀವು ಎಷ್ಟೊಂದು ಸೋಷಿಯಲ್ ಮೀಡಿಯಾ ರಿವ್ಯೂಸ್ ಕೂಡ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಮಾಳುವವ್ರನ್ನ ಜಾಸ್ತಿ ಹೊಗಳಿರೋಕ್ಕಿಂತ ಸ್ವಲ್ಪ ಬೈದಿರೋದೇ ಜಾಸ್ತಿ ಆಗಿದೆ. ಮಾಳುವವರು ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾರೆ, ಕಾಣಿಸ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಒಪಿನಿಯನ್ ಆಗಿದೆ. ಹಾಡು ಅಂತ ಬಂದಾಗ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಯಾರನ್ನ ಕೇಳಿದ್ರೆ ಮಾತ್ರನೇ ಇಲ್ಲಿ ಅವರು ಹಾಡನ್ನ ಹಾಡ್ತಾ ಇದ್ರು, ಮತ್ತೆ ಬರೆಯೋದಿರ್ಬೋದು ಅದನ್ನು ಕೂಡ ಅಷ್ಟೇ. ಯಾರಾದ್ರೂ ಜೊತೆಗೆ ಇದ್ದಾಗ ಯಾರನ್ನ ಒಬ್ಬರಿಗೋಸ್ಕರ ನಾವು ಸೀಮಿತವಾಗಿ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲಿ ಸ್ಪಂದನ ಅವರು ಅಂದ್ರೆ ಮಾಡುವವರು ಸ್ಪಂದನ ಅವ್ರನ್ನ ಇಲ್ಲಿ ಕಂಪೇರ್ ಮಾಡ್ತಾ ಹೋದ್ರೆ
ಸ್ವಲ್ಪ ಸ್ಪಂದನ ಅವರು ಎಲ್ಲರ ಜೊತೆನೂ ಕೂಡ ಇಲ್ಲಿ ಬೆರ್ತಿದ್ದಾರೆ. ಮಾಳು ಅವರು ಎಲ್ಲರ ಜೊತೆ ಬೆರ್ತಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ವಲ್ಪ ಜನದ ಹತ್ರ ಎಷ್ಟು ಬೇಕೋ ಅಷ್ಟೇ ಇಲ್ಲಿ ಮಾತಾಡಿದ್ದಾರೆ. ಕೆಲವೊಂದು ಸಮಯದಲ್ಲಿ ನೋಡ್ಬೋದು ಇಲ್ಲಿ ಧನುಷ್ ಅವರು ಕೂಡ ಹೇಳಿದ್ರು, ಅಂದ್ರೆ ಅವರು ಸ್ಟ್ಯಾಂಡ್ ತಗೊಳ್ಳಲ್ಲ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ ಅವರ ಒಂದು ಎರಡನ ವಿಚಾರ ಇದ್ರೂ ಕೂಡ ಅವರು ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತಂದ್ರೆ ಅವ್ರು ಯಾವ ರೀತಿ ಕಾಣಿಸ್ತಾರೆ ಹೇಳಿ ಜನಕ್ಕೆ? ಇವರೇ ಬೇಕಾಬಿಟ್ಟಿ ಆಡ್ತಿದ್ದಾರೆ, ನಾವ್ ಯಾಕಪ್ಪ ಇವ್ರನ್ನ ಉಳಿಸ್ಬೇಕು, ನಾವ್ ಯಾಕೆ ಇವ್ರಿಗೆ ಓಟ್ ಹಾಕ್ಬೇಕು, ನಾವ್ ಯಾಕೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸುತ್ತಲ್ವಾ? ಖಂಡಿತವಾಗ್ಲೂ ಇಲ್ಲಿ ಮಾಡುವುದು ಇದೊಂದು ತುಂಬಾನೇ ಮೈನಸ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೇನೋ ಅನಿಸ್ತದೆ. ಬಟ್ ಸ್ಪಂದನ ಅವರು ಕೆಲವೊಂದು ವಿಚಾರದಲ್ಲಿ ಅವ್ರದ್ದೇನ ವಿಚಾರ ಇತ್ತು ಅಂತಂದ್ರೆ ಅವರು ಮಾತಾಡಿದ್ದಾರೆ, ಎಲ್ಲರ ಜೊತೆ ಕೂಡ ಇಲ್ಲಿ ಬೆರ್ತಿದ್ದಾರೆ. ನೋಡೋಣ ವೀಕ್ಷಕರೇ, ಯಾರು ಉಳಿತಾರೆ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಕೊನೆಯದಾಗಿ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಹೇಳ್ತಾರೆ, ಕಾರಲ್ಲಿ ಕುಳಿತುಕೊಳ್ಳಬೇಕು, ನಂತರ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ, ಮತ್ತೆ ಯಾರು ಮನೆ ಒಳಗಡೆ ಬರ್ತಾರೋ ಆ ಸದಸ್ಯ ಸೇಫ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ವೀಕ್ಷಕರೇ, ಪ್ರೋಮೋದಲ್ಲಿ ಇಲ್ಲಿ ಗೊತ್ತಾಗ್ತಿರೋದು ಏನಪ್ಪ ಅಂತಂದ್ರೆ ಇಬ್ಬರಲ್ಲಿ ಒಬ್ರು ಹೋಗೋದು ಕನ್ಫರ್ಮ್. ಆದ್ರೆ ಮೈನಸ್ ಯಾರ ಕಡೆಯಿಂದ ಜಾಸ್ತಿ ಇದೆ? ನೀವು ಯಾರು ಸಪೋರ್ಟ್ ಮಾಡಿದ್ದೀರಾ ವೀಕ್ಷಕರೇ? ಅಂದ್ರೆ ಈಗ ಸ್ಪಂದನ ಅವರು ಮತ್ತೆ ಮಾಡುವವರು ಇಬ್ಬರು ವಿಚಾರದಲ್ಲಿ ತಗೊಳಕ್ ಹೋದ್ರೆ ಇಲ್ಲಿ ಎಲ್ಲರೂ ಕೂಡ ಅನ್ಕೊಂಡಿರೋದು ಏನಪ್ಪಾ ಅಂತಂದ್ರೆ ಆ ವಾಹಿನಿಯಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತೆ ಇಲ್ಲಿ ಅವರೇ ಪುಷ್ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರ ಅನಿಸಿಕೆ ಇದೆ. ಅಂದ್ರೆ ಹೌದು, ಎಲ್ಲರೂ ಕೂಡ ಅದೇ ರೀತಿ ಟಾಕ್ ಮಾಡ್ತಾರೆ, ಅಂದ್ರೆ ಹೊರಗಡೆ ವಿಚಾರಗಳು ಅದೇ ರೀತಿಯಲ್ಲಿ ಇದ್ರೂ ಕೂಡ ಇಲ್ಲಿ ನೀವು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಸುಮಾರು ಸತಿ ಹೇಳಿದ್ದೀನಿ, ಸ್ಪಂದನ ಅವರು ಎಫರ್ಟ್ ಹಾಕಿದ್ದಾರೆ, ಬಟ್ ಗೆಲುವು ಅನ್ನೋದು ಅವ್ರಿಗೆ ಸಿಕ್ಕಿಲ್ಲ ಅಷ್ಟೇ. ಆದ್ರೆ ಲಕ್ ಅಂತೂ ಅವ್ರಿಗೆ ತುಂಬಾ ಚೆನ್ನಾಗಿ ಇದೆ ಅಂತಾನೆ ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಅವರು ಗೇಮ್ ಆಡಿದ್ರೆ ಅಷ್ಟೇನೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋಕೆ ಸಾಧ್ಯ ಅಂತ ಖಂಡಿತವಾಗ್ಲೂ ಹೇಳಕ್ಕೆ ಆಗಲ್ಲ. ಮಾಡುವವ್ರನ್ನು ಕೂಡ ನೀವು ತಗೊಳ್ಳಿ, ಹೌದು ಎಲ್ಲಾ ಗೇಮಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, ಬಟ್ ಎಲ್ಲರ ಜೊತೆ ಬೆರ್ತಿಲ್ಲ ಅಲ್ವಾ? ಇದು ಅವ್ರಿಗೆ ಮೈನಸ್ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆಯ ಪ್ರಕಾರ ವೀಕ್ಷಕರೇ, ಇವರಿಬ್ಬರಲ್ಲಿ ಯಾರು ಸ್ಟ್ರಾಂಗು ಅಂತ ಅನ್ಸುತ್ತೆ? ಬಿಗ್ ಬಾಸ್ ಮನೆಯಲ್ಲಿ ಯಾರು ಉಳ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಮತ್ತೆ ಯಾರು ಉಳ್ಕೊಳ್ಳೇಬಾರ್ದು, ಈ ಒಂದು ಕಾರಣಕ್ಕೆ ಅವ್ರು ಉಳ್ಕೋಬಾರ್ದು ಅಂತ ಹೇಳೋದಾದ್ರೆ ಯಾವ ಕಾರಣ ಅಂತ ನಿಮಗೆ ಅನ್ಸುತ್ತೆ? ಇಲ್ಲಿ ಪುಷ್ ಮಾಡೋದು ಅದು ಇದು ಅಂತ ಕೆಲವೊಬ್ರು ಅನ್ಕೊಂತಾರೆ, ಅದು ಎಷ್ಟು ಸತ್ಯನೋ ಸುಳ್ಳೋ ನನಗಂತೂ ಇಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದ್ಸತಿ ನೀವು ಅಬ್ಸರ್ವ್ ಮಾಡಿ, ಜಾನ್ವಿ ಅವರು ಈ ಮಾತನ್ನ ಹೇಳಿದ್ರು, ಆದ್ರೆ ಜಾನ್ವಿ ಅವರು ಹೇಳಿ ಆ ಒಂದು ವರ್ಡ್ ಯಾವಾಗ ಹೇಳಿದ್ರು ಅದಾಗಿದ ತಕ್ಷಣ 2-3 ವಾರ ಆಗಿದ ತಕ್ಷಣ ಅವರು ಹೊರಗಡೆ ಬಂದ್ರು. ಅವರು ಕೂಡ ಅದೇ ವಾಹಿನಿಯಲ್ಲಿ ಕೆಲಸ ಮಾಡಿದ್ದಾರೆ, ಇಂಟ್ರೂ ಕೂಡ ತಗೊಂಡಿದ್ದಾರೆ ಕಿಚ್ಚ ಸುದೀಪ್ ಸರ್ದು. ಆ ರೀತಿಯಾಗಿ ಇದ್ದಿದ್ರೆ ಜಾನ್ವಿ ಅವರು ಇನ್ನೂ ಸ್ವಲ್ಪ ದಿವಸ ಇಲ್ಲಿ ಇರಬೇಕಿತ್ತು. ಆದ್ರೆ ಇಲ್ಲಿ ಸ್ಪಂದನ ಅವ್ರನ್ನ ಸುಮಾರು ಜನ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಇಲ್ಲಿ ಅಭಿಮಾನಿ ಬಳಗ ದೊಡ್ಡದಾಗೇ ಇದೆ. ಅದಕ್ಕಿಂತ ದೊಡ್ಡದಾಗಿ ಇರೋದು ಇಲ್ಲಿ ಮಾಡುವವ್ರಿಗೆ ಅಂತಾನೆ ಇಲ್ಲಿ ಹೇಳ್ಬೋದು. ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ, ಉತ್ತರ ಕರ್ನಾಟಕದ ಮಂದಿ ಅಂತೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ನೋಡೋಣ ವೀಕ್ಷಕರೇ, ಇಲ್ಲಿ ಯಾರು ಜಾಸ್ತಿ ವೋಟ್ ಬಿದ್ದಿದೆ. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಹೇಳಿ, ಇಲ್ಲಿ ಸ್ಪಂದನ ಅವ್ರು ಬೆಟರ್ ಅಂತ ಅನ್ಸುತ್ತಾ, ಮತ್ತೆ ಇಲ್ಲಿ ಮಾಡುವವರು ಬೆಟರ್ ಅಂತ ಅನ್ಸುತ್ತಾ? ಇಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋಕೆ ಅರ್ಹರು ಅಂತ ನಿಮಗೆ ಅನ್ಸುತ್ತೆ? ಬೇರೆ ಗೇಮ್ ಒಂದೇ ಇಲ್ಲಿ ಲೆಕ್ಕಾಚಾರ ಹಾಕೋದಲ್ಲ, ಎಲ್ಲಾನು ಕೂಡ ಓವರ್ ಆಗಿ ಇಲ್ಲಿ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಮಾಡುವವರು ಕೂಡ ಎಲ್ಲರ ಜೊತೆ ಬೆರೆಯೋದನ್ನ ಕಮ್ಮಿ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ಪಂದನ ಅವರು ಎಲ್ಲರ ಜೊತೆನೂ ಬೆರೀತಾರೆ, ಬೆರೆಯೋದೊಂದೇ ಇಲ್ಲಿ ಅಂದ್ರೆ ಬಿಗ್ ಬಾಸ್ ಮೇಲೆ ಎಲ್ಲರ ಹತ್ರನೂ ಕೂಡ ಮಾತಾಡಿದ ತಕ್ಷಣ ಅವ್ರು ಉಳ್ಕೊಂತಾರೆ ಅಂತಲೂ ಇಲ್ಲಿ ಹೇಳಕ್ಕಾಗಲ್ಲ. ಬಟ್ ಕೆಲವೊಂದ್ಸತಿ ಲಕ್ ಇರಬೇಕು ಅಂತ ಹೇಳ್ತಾರಲ್ಲ, ಎಲ್ಲೋ 1% ಎಷ್ಟೊಂದು ನಾವು ಪರಿಶ್ರಮ ಹಾಕಿ ಕೆಲಸ ಕೂಡ ಇಲ್ಲಿ ಮಾಡ್ತಾ ಇರ್ತೀವಿ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದ್ರೆ ನಾವು ಎಷ್ಟು ಅದಕ್ಕೆ ಶ್ರಮ ಹಾಕಿರ್ತೀವೋ ಅದು ತಕ್ಕಂಗೆ ಫಲ ಸಿಕ್ಕಿಲ್ಲ ಅಂತ ಕೂಡ ಬೇಜಾರು ಮಾಡ್ಕೊಂತೀವಲ್ಲ, ಆ ರೀತಿಯಾಗಿ ಬ್ಯಾಡ್ ಲಕ್ ಆಗಿ ಇಲ್ಲಿ ಹೊರಗಡೆ ಹೋಗೋ ಒಂದು ಪರಿಸ್ಥಿತಿನೂ ಕೂಡ ಬರಬಹುದು. ನೋಡೋಣ ಯಾರಿಗೆ ಇಲ್ಲಿ ಲಕ್ ಇದೆ, ಯಾರಿಗೆ ಇಲ್ಲಿ ಬ್ಯಾಡ್ ಲಕ್ ಇದೆ ಅಂತ ಅಂದ್ಬಿಟ್ಟು. ನಿನ್ನೆ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಸೂರಜ್ ಅವರು ಹೊರಗಡೆ ಹೋಗಿದ ತಕ್ಷಣ ಆ ಒಂದು ವಿಚಾರನ ತಗೊಂಡ್ಬಿಟ್ಟು ಇಲ್ಲಿ ಕಾವ್ಯ ಅವ್ರನ್ನ ಉಳಿಸಕ್ಕೆ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಪುಷ್ ಮಾಡಿದ್ರು ಅಂತ ಇಲ್ಲಿ ಹೇಳಿದ್ರು. ಆ ಥರ ಏನು ಅನ್ಸಲ್ಲ. ಆಲ್ಮೋಸ್ಟ್ ಆಗಿ ನೋಡಕ್ ಹೋದ್ರೆ ಇಲ್ಲಿ ಸೂರಜ್ ಅವ್ರಿಗಿಂತ ಕಾವ್ಯ ಅವರೇ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ನೀಡಿದ್ದಾರೆ. ಒಬ್ಬರ ಜೊತೆ ಮೇನ್ ಆಗಿ ಸ್ಟಕ್ ಆಗಿಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಆಲ್ಮೋಸ್ಟ್ ಆಗಿ ಇಲ್ಲಿ ಸೂರಜ್ ಅವ್ರಿಗೆ ಎಷ್ಟೇ ಕಿವಿ ಮಾತು ಹೇಳಿದ್ರು ಕೂಡ ಕಿಚ್ಚ ಸುದೀಪ್ ಸರ್ ಅದನ್ನ ಕಿವಿಗೆ ಹಾಕೊಳ್ಳಿಲ್ಲ. ಅವರು ಸೂರಜ್ ಅವರು ಇನ್ನೂ ಬೆಟರ್ ಆಗಿ ಆಡಿದ್ರೆ ಅವರು ನಿಜವಾಗ್ಲೂ ಕೂಡ ಟಾಪ್ 5 ಅಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಕೂಡ ಅನ್ಕೊಂಡಿದ್ದೆ. ಅದೇ ಹೇಳಲ್ವಾ, ಕೆಲವೊಂದ್ಸತಿ ರಿಷಾ ಅವ್ರು ಇದ್ರು, ಅವಾಗ ಇಲ್ಲಿ ಅವರೊಂದು ಕೌಂಟರ್ ಡೈಲಾಗ್ ಕೊಟ್ಟಿದ್ರು, ಪ್ರೋ ಮ್ಯಾಕ್ಸ್ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಅವಾಗ ಸುಮಾರು ಜನ ಇಲ್ಲಿ ಇವ್ರಿಗೆ ಸಪೋರ್ಟ್ ಮಾಡಿದ್ರು. ಆದ್ರೆ ಇವರು ಮತ್ತೆ ಎಲ್ಲಿ ಮೈನಸ್ ಆಗ್ತಾ ಬಂತು ಅಂತಂದ್ರೆ, ಯಾವಾಗ ರಾಶಿಕಾ ಅವ್ರ ಹತ್ರ ಕುತ್ಕೊಂಡು ಪ್ರತಿಯೊಂದು ವಿಚಾರನೂ ಕೂಡ ಇಲ್ಲಿ ಬರೀ ಅವ್ರ ಹತ್ರನೇ ಹೋಗೋದು, ಮಾತಾಡೋದು ಮಾಡಿದ್ರು, ಅವಾಗ ಇಷ್ಟ ಆಗ್ಲಿಲ್ಲ ಇವರು. ಅಂದ್ರೆ ಬೇಡದೇ ಇರೋ ವಿಚಾರನ ಜಾಸ್ತಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೇಕಾಗಿರೋ ಕಡೆ ಒಂದು ವಿಚಾರನ ಇಲ್ಲಿ ಮಾತಾಡ್ಲಿಲ್ಲ. ಮತ್ತೆ ಕಂಟೆಂಟ್ ಕೊಡೋದ್ರಲ್ಲೂ ಅವರು ಸಿಕ್ಕಾಪಟ್ಟೆ ಫೇಲ್ಯೂರ್ ಆದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತು. ಅಂದ್ರೆ ಅವ್ರು ಹೊರಗಡೆ ಹೋಗಿದ್ದಕ್ಕೆ ಇಲ್ಲಿ ಕಾವ್ಯ ಅವರಂತೂ ಖಂಡಿತವಾಗ್ಲೂ ಕಾರಣ ಅಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನೋಡೋಣ ವೀಕ್ಷಕರೇ, ಸದ್ಯ ಈಗ ಸ್ಪಂದನ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಅವರಿಬ್ಬರದು ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ. ಮಾಡುವವ್ರದ್ದು ಮತ್ತೆ ಇಲ್ಲಿ ರಕ್ಷಿತಾ ಅವ್ರದ್ದು ಕೂಡ ಅಷ್ಟೇ ತುಂಬಾನೇ ಬಾಂಡಿಂಗ್ ಚೆನ್ನಾಗಿದೆ. ಆಲ್ಮೋಸ್ಟ್ ರಕ್ಷಿತಾ ಅವ್ರನ್ನ ಎಲ್ಲರೂ ಕೂಡ ತಂಗಿ ರೀತಿಯಲ್ಲಿ ನೋಡ್ತಾರೆ. ರಘು ಅವ್ರು ಇರ್ಬೋದು, ಮಾಳು ಇರ್ಬೋದು, ಗಿಲ್ಲಿ ಅವ್ರು ಇರ್ಬೋದು. ಒಟ್ಟಲ್ಲಿ ಮಾಡುವವರು ಹೋದ್ರೆ ರಕ್ಷಿತಾ ಅವ್ರು ಸಿಕ್ಕಾಪಟ್ಟೆ ಇಲ್ಲಿ ಅತ್ತೆ ಹೇಳ್ತಾರೆ, ಮತ್ತೆ ಸ್ಪಂದನ ಅವರು ಹೋದ್ರೆ ಇಲ್ಲಿ ಕಾವ್ಯ ಅವರು ಕೂಡ ಸಿಕ್ಕಾಪಟ್ಟೆ ಅತ್ತೆ ಹೇಳ್ತಾರೆ. ಎಲ್ರಿಗೂ ಬೇಜಾರಾಗುತ್ತೆ. ಅದು ಹೆಚ್ಚಿಗೆ ಬೇಜಾರಾಗೋದು ಇಲ್ಲಿ
ಮಾಳು ಅವ್ರು ಹೋದ್ರೆ ರಕ್ಷಿತಾ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಸ್ಪಂದನ ಅವ್ರು ಹೋದ್ರೆ ಕಾವ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನೋಡೋಣ ಯಾರು ಉಳ್ಕೊಂತಾರೆ ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಈ ಥರ ವಿಚಾರಗಳನ್ನ ನೋಡಿದಾಗ ಅಂದರೆ ಮನೆಯವ್ರ ಜೊತೆ ಬೆರ್ತಿರೋದಿರ್ಬೋದು, ಮತ್ತಿಲ್ಲಿ ಎಲ್ಲರ ಜೊತೆನೂ ಮಾತಾಡೋದಿರ್ಬೋದು, ಒಂದು ಕಂಟೆಂಟ್ ಕೊಡೋ ವಿಚಾರ ಇರ್ಬೋದು, ಅದರಲ್ಲಿ ಸ್ವಲ್ಪ ಕಾಣಿಸೋದು ಯಾರಪ್ಪ ಅಂತಂದರೆ ಸ್ಪಂದನ ಅವರು ಇಲ್ಲಿ ಕಾಣಿಸ್ಕೊತಾರೆ. ಆದರೆ ಮಾಳುವರು ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಇಲ್ಲಿ ಮಾಳುವರು ಹೋದರೂ ಕೂಡ ಹೋಗ್ಬೋದು, ಅಂದರೆ ಎಲಿಮಿನೇಟ್ ಆದರೂ ಕೂಡ ಇಲ್ಲಿ ಆಗಬಹುದೇನೋ. ನಿಮ್ಮ ಅನಿಸಿಕೆ ಪ್ರಕಾರ ವೀಕ್ಷಕರೇ ಯಾರು ಹೋದರೆ ಚೆನ್ನಾಗಿರುತ್ತೆ, ಯಾವ ಕಾರಣಕ್ಕೆ ಹೋಗಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.